ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ಯು ಸಿ ಸ್ಪಾರ್ಕ್. ಇವತ್ತೇನು ನೋಡ್ತಿದ್ದೀವಿ ಅಂದರೆ ಕನ್ನಡ ಆ್ಯನ್ಯುವಲ್ ಕ್ವಶನ್ ಪೇಪರ್ ನೋಡ್ತಿದ್ದೀವಿ. ಯಾವುದು ಅಂದರೆ 2025. ಇದು ತುಂಬಾ ಈಸಿ ಇತ್ತು ಅಂತ ಹೇಳ್ಬೋದು. ನಾನು ಸ್ಕೋರ್ ಮಾಡಿದ್ದು 99. 1 ಮಾರ್ಕ್ಸ್ ಹೋಗಿತ್ತು, ಎಲ್ಲೋಗಿತ್ತು ಅಂತ ಗೊತ್ತಿಲ್ಲ, ನಾನು ಕರೆಕ್ಟಾಗೆ ಬರುತ್ತೆ. ಅಂದರೆ ನಾನು ಒಂದು ಫಿಲ್ಮ್ ಮ್ಯಾಕ್ಸ್ ತಪ್ಪು ಮಾಡಿದ್ದೆ ಅನಿಸುತ್ತೆ. ಅದು ನನಗೆ ಗೊತ್ತಿತ್ತು, ಹೊಡೆದಾಕ್ಬಿಟ್ಟು ಬೇರೆದು ಹೋಗಿ ತಪ್ಪು ಮಾಡ್ಕೊಂಡೆ. ಇಲ್ಲ ಅಂದರೆ ಔಟ್ ಆಫ್ ಔಟ್ ಬರೋದು. ಕನ್ನಡದ ಬಗ್ಗೆ ಯಾವುದೇ ಥರ ನಿಮಗೆ ಏನೇ ಡೌಟ್ ಇದ್ರೂ ಕೇಳಿ, ನಾನು ಎಲ್ಲವನ್ನು ಸಾಲ್ವ್ ಮಾಡಿಕೊಡ್ತೀನಿ, ಹೇಳ್ಕೊಡ್ತೀನಿ ಅಂತ ಹೇಳಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ವಿಡಿಯೋನ ಕಮೆಂಟ್ ಮಾಡಿ. ಇಲ್ಲಿ ಫಸ್ಟು 10 ಚೂಸ್ ದ ಕರೆಕ್ಟ್ ಆನ್ಸರ್ ಇರ್ತವೆ. ಫಸ್ಟ್ನೇ ನೋಡಿ, ಮಯೋತನಜೆ ಯಾರೆಂದರೆ ನಿಮಗೆ ಆನ್ಸರ್ ಗೊತ್ತೇ ಇದೆ. ಯಾರು ಮಯೋತನಜೆ ಅಂದರೆ? ಮಂಡೋದರಿ, ರಾವಣನ ಹೆಂಡತಿ. ಅನ್ಯಲಿಂಗವನ್ನು ನೆನೆಯದವರು ಯಾರು? ಅಂಗದ ಮೇಲೆ ಲಿಂಗ ಧರಿಸಿದವನು. ಮೂರನೇ ಕ್ವಶನ್ನು ನೋಡಿ ನೀವೇ. ಹೆಂಡತಿಯ ಬದಲಿ ಒಬ್ಬನೇ ಗಂಡುಗೂಸೆ ವೈರಿಯನ ಕಡಿ, ಕಂಡವನು ಮಾಡುವನ್ ಮೇಣ ತೊಡಲಿಕ್ಕುನವನು. ಇದು ಯಾವ ಪಾಠದ ಅಂತ ನಿಮಗೆ ಗೊತ್ತೇ ಇದೆ. ಇದರ ಆನ್ಸರ್ ಏನು ಬರುತ್ತೆ ನೋಡಿ, ಹೇಳೋಣ. ಗಂಡನ ಕರ್ತವ್ಯ. ದುರ್ಗಂಧ ಬಿಡದಿರುವುದು ಯಾವುದು? ಊರ ಹಂದಿ. ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು? ತಾಯಿ. ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ನೇಮಿ ಚಂದ್ರ. ಯಾರು ಭೇಟಿ ಮಾಡ್ತಾರೆ ಅಂತ ಕೇಳಿದ್ದಾರೆ ಕ್ವಶನ್ನ. ಯಾರನ್ನ? ಕಮಲಾ ಮೇಡಮ್ ಮತ್ತು ಮುದ್ದೇಗೌಡನ ಭೇಟಿ ಮಾಡ್ತಿರ್ತಾನೆ. ನೋಡಿ ಗೈಸ್, ಈ ಥರದ ಕ್ವಶನ್ನೇ ನಿಮಗೆ ತಲೆ ತಿನ್ನೋದು. ಇವು ಕ್ಲೀನಾಗಿ ಓದ್ಕೊಂಡು ಬರೀರಿ ಅಂತ ಹೇಳ್ತೀನಿ. ಇದರ ಆನ್ಸರ್ ನಾನು ಆ ಕ್ವಶನ್ ಓದ್ತಾ ಕೂತ್ಕೊಂಡ್ರೆ ಲಾಂಗ್ ಆಗಿಬಿಡುತ್ತೆ. ನಿಮಗೆ ನೋಡಬೇಕು ಅನ್ಸಲ್ಲ, ನೀವೇ ಓದ್ಕೊಳ್ಳಿ. ಇದ್ರದ್ದು ಆನ್ಸರು ಫಸ್ಟ್ ಒನ್ನು. ನಿರೂಪಕರ ಗೆಳೆಯ ಪ್ರಕಾಶ್ ಯಾರು? ಸೈಕಾಲಜಿಸ್ಟ್. ಅಲ್ಲಿ ಎಕಾಲಜಿಸ್ಟ್ ಅಂತ ಕೊಟ್ಬಿಟ್ಟಾರೆ, ಕನ್ಫ್ಯೂಸ್ ಆಗುತ್ತೆ, ನೋಡಾಕಬೇಕು. ನೀವು ಎಷ್ಟು ಚೂಸ್ ದ ಕರೆಕ್ಟ್ ಆನ್ಸರು ಫಿಲ್ ದ ಬ್ಲಾಂಕ್ಸ್ ಕರೆಕ್ಟಾಗಿ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಔಟ್ ಆಫ್ 4 ಮಾರ್ಕ್ಸ್ ಬರುತ್ತೆ. 9th ಜಾಸ್ತಿ ಇದೆ, ಅದು ಓದ್ತಾ ಕೂತ್ಕೊಂಡು ವೀಡಿಯೋ ಲಾಂಗ್ ಆಗುತ್ತೆ. ಅದಕ್ಕೆ ಆನ್ಸರು ಡಿಪಾರ್ಟ್ಮೆಂಟ್ಗಳ ಮಧ್ಯದ ಹೊಂದಾಣಿಕೆಯ ಕೊರತೆ. ಆಯಿತಾ? ನೆಕ್ಸ್ಟ್ 10th ನಾಗರಾಜ ಕೋವಿ ಹಿಡಿದು ಕುಳಿತಿದ್ದು ಎಲ್ಲಿ? ಶಿಕಾರಿ ಗುಂಡಿ ಅಂತ ಕೊಟ್ಟರೆ ಮಾರ್ಕ್ಸ್ ಹೋಗುತ್ತೆ ಅಷ್ಟೇ. ನೀವು ಕನ್ನಡದಲ್ಲಿ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿ ಬರೀತೀರ ಅಷ್ಟು ನಿಮಗೆ ಒಳ್ಳೆಯದು. ಔಟ್ ಆಫ್ 4 ಮಾರ್ಕ್ಸ್ ಬರೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು 5 ಫಿಲ್ ದ ಬ್ಲ್ಯಾಂಕ್ಸ್ ಇರುತ್ತೆ, ಅಲ್ಲೇ ಕೊಟ್ಟಿರ್ತಾನೆ, ಆರಾಮಾಗಿ ಹಾಕ್ಬಿಡ್ಬೋದು. ವಾಲ್ಪರೈಗೆ ದುರಂತದ ಮೂಲ ಬೀಜಗಳು ಡ್ಯಾಶ್ ರೂಪದಲ್ಲಿ ಬಂದವು ಅಂದರೆ ನಿಮಗೆ ಆರಾಮಾಗಿ ನೋಡಿದಷ್ಟು ಬರುತ್ತೆ. ಚಹಾ ಗಿಡ ರೂಪದಲ್ಲಿ ಅಂತ. ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಗರು ಡ್ಯಾಶ್ ಆಗಿ ಉಳಿಯಬೇಕಾಗುತ್ತದೆ. ಹೆಂಗೆ? ದೀಪಜೀವಿಗಳಾಗಿ. ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರು? ಮಗು. ಶೇಷನ ರಾಮಾಯಣ ಕಥೆಯನ್ನು ಯಾರಿಗೆ ಹೇಳಿದನು? ವಾತ್ಸಾಯನಿಗೆ ಹೇಳ್ತಾನೆ. ವೀರೇಂದ್ರ ಸಿಂಪಿಯವರು ಹೇಳುವ ಹಳ್ಳಿಯ ಚಹಾ ಹೋಟೆಲಿನ ಹೆಸರು ಯಾವುದು? ಚಂದ್ರಭವನ ತಾನೇ. ಮತ್ತು ಇನ್ನೊಂದಿದೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು, ಕರೆಕ್ಟಾಗಿ ಬರೀಬೇಕು. ನಾನು ಓದ್ದಲೇ ಹೇಳ್ಕೊಡ್ತೀನಿ ನಿಮ್ಮ ಕ್ವಶನ್ ಪೇಪರ್. ನಾನು ಓದಿ 2nd ಇಯರಲ್ಲಿ. ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಹೊಂದಿಸಿ ಬರೆಯಿರಿ. ಇದು ಈಸಿ ಕಂಡ್ರು, ಏನಿಲ್ಲ, ಇದು ಹೊಂದಿಸಿ ಬರೆಯಿರಿ ಕೊಡ್ತಾರೆ. ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಇವನ್ನ ನೋಡ್ಕೊಂಡ್ರೆ ಸಾಕು, ಅದ್ರದ್ದು ಲೇಖಕರು ಮತ್ತು ಯಾರು ಬರೆದಿರೋದು ಮತ್ತು ಅದ್ರ ಕಾವ್ಯ ನೋಡ್ಕೊಂಡ್ರೆ ಸಾಕು. ಈಸಿ ಇದೆ, ಇದನ್ನು ನೀವು ಮ್ಯಾಚ್ ಮಾಡ್ತೀರಾ ಅಂದ್ಕೊಂಡು ನಿಮಗೆ ಇದು ಕ್ವಶನ್ನು ಹೋಮ್ವರ್ಕ್ ಅಂದ್ಕೊಳ್ಳಿ. ಎಷ್ಟು ಕನ್ನಡದಲ್ಲಿ ಮುಂದಿದ್ದೀರಾ. ಔಟ್ ಆಫ್ ಔಟ್ ತೆಗೆದ್ರೆ ನಿಮಗೆ ಈಸಿ ಆಗುತ್ತೆ ಕನ್ನಡ ಮತ್ತು ಇಂಗ್ಲೀಷ. ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು 3 ಮಾರ್ಕ್ಸ್ದು ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಇವು ಈಸಿ ಕ್ವಶನ್, 3 ಪ್ರಶ್ನೆ, 4 ಕ್ವಶನ್ ಕೊಟ್ಟರೆ 3 ಬರೆಯೋದಷ್ಟೇ. ಇದು ಯಾವುದರಲ್ಲಿ ಫಸ್ಟು ಪದ್ಯದಲ್ಲಿ ಕೊಟ್ಟಿರ್ತಾನೆ, ಪದ್ಯ ಬಿಟ್ಟರೆ ಪಾಠ ಕೊಟ್ಟಿರಲ್ಲ. ನೆಕ್ಸ್ಟ್ ಮೇನಲ್ಲಿ 2-3 ವಾಕ್ಯದಲ್ಲೇ 3 ಕ್ವಶನ್ ಕೊಟ್ಟಿರ್ತಾನೆ. ಇವು ಯಾವ ಪಾಠದವು ಈಸಿ ಕ್ವಶನ್ನು. ಈಸಿ ಅಂದರೆ ಈಸಿ. ನೀವು ನೋಟ್ಸ್ ಸತಿ ಓದ್ಕೊಂಡು ಅರ್ಥ ಮಾಡ್ಕೊಂಡ್ರೆ, ಪಾಠ ಕ್ಲೀನಾಗಿ ಕೇಳ್ಕೊಂಡ್ರೆ ಸಾಕು. ನಿಮಗೆ ಏನಾದರೂ ಬೇಕು ಅಂದರೆ, ಯಾವ ಪಾಠ ಬೇಕು, ಏನಾದರೂ ಬೇಕು, ಎಲ್ಪ್ ಬೇಕು ಅಂದರೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ಫಸ್ಟು ಪಾಠದ್ದು ಕೊಟ್ಟಿರ್ತಾರೆ, ಆಮೇಲೆ ಪದ್ಯದ್ದು ಕೊಟ್ಟಿರ್ತಾರೆ. ಈಗ ಯಾವುದು ಗದ್ಯ ಭಾಗ ನಿಮಗೆ ಕೃಷ್ಣೇಗೌಡ ನಾನೇ ಇದೆಲ್ಲ ಅದರಲ್ಲಿ ಕೊಟ್ಟಿದ್ದಾರೆ 2 ಮಾರ್ಕ್ಸ್ನ. ಇದರಲ್ಲಿ ಏನಿಲ್ಲ, 3 ಪ್ರಶ್ನೆ ಬರೆಯೋದು ಈಸಿ ಇರುತ್ತೆ, ಆರಾಮಾಗಿ ಬರಿಬೋದು. ನನಗೇನು ಕನ್ನಡ ಅಷ್ಟು ಕಷ್ಟ ಅಲ್ಲ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು ಏನಿರುತ್ತೆ, ಸಂದರ್ಭ ಸಹಿತ ಬರೆಯಿರಿ. ಅದು ನೀವು 3 ಅಲ್ಲಿ ಏನಂದರೆ ಕಾವ್ಯ ಯಾರು ಬರ್ದಿರೋದು ಮತ್ತು ಯಾರು ಪಾಠದಿಂದ ಆರಿಸ್ಕೊಂಡಿರೋದು, ಕವನ ಸಂಕಲನ, ಅಷ್ಟು ನೀವು ಕ್ಲೀನಾಗಿ ಬರೆದ್ರೆ ನಿಮಗೆ ಮಾರ್ಕ್ಸ್ ಅಲ್ಲೇ ಬಂದ್ಬಿಡುತ್ತೆ. ಮತ್ತು ಅದನ್ನ ಟಿಕ್ ಮಾಡಿ ಕ್ಲೀನಾಗಿ ಬರೀರಿ. ಗೆರೆಯೆಲ್ಲನೂ ಹೇಳಿರಿ ಫೈನಲ್ ಎಕ್ಸಾಮಲ್ಲಿ. ಫಸ್ಟ್ 3 ಕ್ವಶನು ಪದ್ದಿದ್ದು. ಈಗ ಪಾಠದ 3 ಕ್ವಶನು ಸಂದರ್ಭ ಸಹಿತ. ಇವನ್ನು ಆರಾಮಾಗಿ ಆನ್ಸರ್ ಮಾಡ್ಬೋದು. ನಿಮಗೆ ಅವು ಗೊತ್ತಿರೋ ಸಾಕು, ನಾನು ಫಸ್ಟ್ ಹೇಳಿದ್ನಲ್ಲ ಆ ಥರ. ನೆಕ್ಸ್ಟು ಇಲ್ಲಿ ಯಾವುದು
ಕೊಟ್ಟಿರೋದು ನಿಮಗೆ ಗೊತ್ತು, ಕೃಷ್ಣೇಗೌಡನ ಆನೆದು. ಆರಾಮಾಗಿ ಬರಿಬೋದು, ಒಂದು ಬರೆದ್ರೆ ಸಾಕು, ಆರಾಮಾಗಿ ಬರಿಬೋದು. ಈಸಿ ಇರುತ್ತೆ, ಆರಾಮಾಗಿ ಬರಿಬೋದು, ಔಟ್ ಆಫ್ ಫುಡ್ ಸ್ಕೋರ್ ಮಾಡ್ಬೋದು, ಯಾವುದೇ ಥರ ಕಷ್ಟ ಇರಲ್ಲ. ಪಾಸಿಂಗ್ ಪ್ಯಾಕೇಜ್ ಏನಾದರೂ ಬೇಕು ಅಂದರೆ ಹೇಳ್ಕೊಡ್ತೀನಿ. ಈಗ ನೆಕ್ಸ್ಟ್ ಯಾವುದು, ಎರಡು ಪ್ರಶ್ನೆ ಬರೀಬೇಕು, 5-6 ವಾಕ್ಯದಲ್ಲಿ 4 ಮಾರ್ಕ್ಸಿಗೆ. ಫಸ್ಟು ಪದ್ಯದ ಕೊಟ್ಟಿರ್ತಾರೆ, ಆರಾಮಾಗಿ ಬರಿಬೋದು, ಯಾವುದೇ ಥರ ಏನು ತೊಂದರೆ ಇಲ್ಲ, ಆರಾಮಾಗಿ ಬರಿಬೋದು. ನಿಮಗೆ ಪದ್ಯ ಮತ್ತು ಪಾಠ ಅರ್ಥ ಆದರೆ ಸಾಕು, ಆರಾಮಾಗಿ ಬರಿಬೋದು. ಈ ಥರ ಸಬ್ ಕ್ವಶನ್ ಕೊಡ್ತಾನೆ, ಇದು ಬರಿಬೋದು, ಆರಾಮಾಗಿ ಬರಿಬೋದು, ಏನು ಈಸಿ ಇದೆ, ಏನು ಕಷ್ಟ ಇಲ್ಲ. ನೆಕ್ಸ್ಟು ಒಂದು ಪ್ರಶ್ನೆ ಬರೆಯೋಕೆ ಹೇಳೇನೆ, ಯಾವುದರಲ್ಲಿ ಪಾಠದಲ್ಲಿ ಆರಾಮಾಗಿ ಬರಿಬೋದು. ನೀವು ಚೆನ್ನಮ್ಮ ಬೆಳ್ಳಿ ಲೋಟ ಅದೊಂಚೂರು ಪಾಠ ಅರ್ಥ ಆಗಲ್ಲ, ಬಸಲಿಂಗದ ಬರೆದ್ರೆ ಈಸಿ. ಅದೇ ಕ್ವಶನ್ ಕೊಟ್ಟಿರ್ತಾನೆ ಯಾವಾಗಲೂ. ನಾನು ಸುಮಾರು ಕ್ವಶನ್ ಪೇಪರ್ ನೋಡಿದ್ದೀನಿ, ನೋಡಿ ಹೇಳ್ತಿದ್ದೀನಿ ನಿಮಗೆ, ಎಕ್ಸಾಮ್ ಬರೆದು ಹೇಳಿದ್ದೀನಿ. ಮತ್ತು ನೆಕ್ಸ್ಟು ಇದು ಕೃಷ್ಣೇಗೌಡನ ಆನೆಯಲ್ಲಿ ಕೊಟ್ಟಿದ್ದಾನೆ, ಒಂದು ಕ್ವಶನ್ ಬರಿಬೋದು, ಅದೇನು ಈಸಿಯಾಗಿ ಬರಿಬೋದು, ಅದೇನು ಕಷ್ಟ ಇರಲ್ಲ. ನೆಕ್ಸ್ಟ್ ನೋಡಿ, ಇದು ಗ್ರಾಮರ್ನ ಕ್ಲೀನಾಗಿ ಓದ್ಕೊಂಡು ಬರೀರಿ. ಗ್ರಾಮರಲ್ಲಿ ಮಾರ್ಕ್ಸ್ ಹೋಗಬಾರ್ದು. ಇದು ಈಸಿ, ಗ್ರಾಮರ್ ಏನೇ ಅಷ್ಟು ಕಷ್ಟ ಇಲ್ಲ, ಆಗ್ಲಂಗೆ 4 ಬರೆಯೋದು. ಅಲ್ಲೇ 6 ಕೊಟ್ಟಿದ್ದಾನೆ, 6ರಲ್ಲಿ 4 ಬರೆಯೋದೇನು ಕಷ್ಟ ಇಲ್ಲ, ಆರಾಮಾಗಿ ನೋಡಿ ಬರಿಬೋದು. ನಾವು 10th ಎಷ್ಟು ಬರೀತಿತ್ತು, ಇದನ್ನು ಆರಾಮಾಗಿ ಬರಿಬೋದು. ಈಸಿ ನಮಗೆ ಗ್ರಾಮರ್, ಎಲ್ಲ ಕನ್ನಡದಲ್ಲಿ ಈಸಿ, ಆರಾಮಾಗಿ ಔಟ್ ಆಫ್ ಫುಡ್ ತೆಗಿಬೋದು. ಕನ್ನಡದಲ್ಲಿ ಯಾವುದೇ ಸ್ಟೂಡೆಂಟ್ ಆದರೂ ಔಟ್ ಆಫ್ ಫುಡ್ ತೆಗಿಬೋದು. ನಿಮಗೆ ಪ್ರಬಂಧ ಗೊತ್ತಿಲ್ಲ ಅಂದರೆ ಓನಾಗಾದರೂ ಬರೀರಿ, 3 ಮಾರ್ಕ್ಸಾದ್ರೂ ಬರುತ್ತೆ. ನಿಮಗೆ ಏನು ಗೊತ್ತು ಅದನ್ನೇ ಬರೀರಿ, ಇಲ್ಲಿ ಬೇರೆ ಬರಿ ಅಂತ ಹೇಳಲ್ಲ. ನೆಕ್ಸ್ಟು ಒಂದು ಪತ್ರ ಇರುತ್ತೆ. ಪತ್ರ ನಿಮಗೆ ಏನು ಅಂದರೆ ಪೇರೆಂಟ್ಸಿಗಾರು ಬರಿಬೋದು, ಇಲ್ಲ ಇನ್ನೊಂದು ಫ್ರೆಂಡ್ಸಿಗೆ ಕೊಟ್ಟಿರ್ತಾನೆ, ಇಲ್ಲಾಂದರೆ ಯಾರಿಗಾರು ಕಾಲೇಜಿಗೆ ಕೊಟ್ಟಿರ್ತಾನೆ. ಅದನ್ನೇನು ಈಸಿಯಾಗಿ ಬರಿಬೋದು, ಯಾವುದೇ ಥರ ಕಷ್ಟ ಇರಲ್ಲ. ಬೇಕು ಅಂದರೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿ. ಇದು ನನ್ನ ಕನ್ನಡ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರು. ಕ್ಲೀನಾಗಿ ಸಾಲ್ವ್ ಮಾಡಿ ಬರೀರಿ, ಔಟ್ ಆಫ್ ಔಟ್ ತೆಗಿಯೋಕ್ಕೆ ಈಸಿ ಆಗುತ್ತೆ. ಏನಾದರೂ ಹೆಲ್ಪ್ ಬೇಕು ಅಂದರೆ ಕೇಳಿ, ಕಮೆಂಟ್ ಮಾಡಿ, ಮಾಡೋಣ. ನೆಕ್ಸ್ಟ್ ವೀಡಿಯೋ ನಿಮ್ಗೆ ಏನು ಬೇಕು ಕೇಳಿ ಮಾಡಿಕೊಡೋಣ. ನಾನು ಇದೇ ಥರ ಮಾಡಲ್ ಕ್ವಶನ್ ಪೇಪರು ಎಲ್ಲ ಮಾಡ್ತಾಯಿರ್ತೀನಿ. PUC ಸ್ಪಾರ್ಕ್ನ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತೀನಿ. ನೆಕ್ಸ್ಟ್ ವೀಡಿಯೋ ಸಿಗೋಣ.